ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಶಿಪ್ ನಿನ್ನೆ ಲಂಡನ್ ಆಲ್ ಇಂಗ್ಲೆಂಡ್ ಕ್ಲಬ್ನಲ್ಲಿ ಆರಂಭವಾಗಿದೆ. ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಅಗ್ರ ಶ್ರೇಯಾಂಕದ ಇಟಾಲಿಯನ್ ಝಾನಿಕ್ ಸಿನ್ನರ್ ಪುರುಷರ ಸಿಂಗಲ್ಸ್ನ ಮೊದಲ ಸುತ್ತಿನಲ್ಲಿ ಕಠಿಣ ಸವಾಲನ್ನು ಎದುರಿಸಿದರು. ಜರ್ಮನಿಯ ಯಾನಿಕ್ ಹ್ಯಾನ್ಫ್ಮನ್ ಅವರನ್ನು 6-3, 6-4, 3-6, 6-3 ಸೆಟ್ಗಳಿಂದ ಮಣಿಸಿದರು. ಇದಕ್ಕೂ ಮೊದಲು ನಾರ್ವೆಯ 8ನೇ ಶ್ರೇಯಾಂಕದ ಕ್ಯಾಸ್ಟರ್ ರೋಡ್ ಮೊದಲ ಸುತ್ತಿನಲ್ಲಿ ಆಸ್ಟ್ರೇಲಿಯಾದ ಅರ್ಹತಾ ಆಟಗಾರ ಅಲೆಕ್ಸ್ ಬೋಲ್ಟ್ ಅವರನ್ನು 7-6, 6-4, 6-4 ಅಂತರದಲ್ಲಿ ಸೋಲಿಸಿದರು. ಕೆನಡಾದ ಡೆನಿಸ್ ಶಪೋವಾಲೋವ್ ಅವರು ಚಿಲಿಯ 19ನೇ ಶ್ರೇಯಾಂಕದ ನಿಕೋಲಸ್ ಜಾರಿ ಅವರನ್ನು 6-1, 7-5, 6-4 ಸೆಟ್ಗಳಿಂದ ಸೋಲಿಸಿದರೆ ಬಲ್ಗೇರಿಯಾದ 10ನೇ ಶ್ರೇಯಾಂಕದ ಗ್ರಿಗೋರ್ ಡೆಮಿಟ್ರೋವ್ ಅವರು ಸರ್ಬಿಯಾದ ಡುಸಾನ್ ಲಾಜೋವಿಕ್ ಅವರನ್ನು 6-3, 6-4, 7-5 ಸೆಟ್ಗಳಿಂದ ಸೋಲಿಸಿ 2ನೇ ಸುತ್ತಿಗೆ ತಲುಪಿದರು. ಮಹಿಳೆಯರ ಸಿಂಗಲ್ಸ್ನಲ್ಲಿ 2ನೇ ಶ್ರೇಯಾಂಕದ ಅಮೆರಿಕದ ಆಟಗಾರ್ತಿ ಕೋಕೋ ಗೌಫ್ ಮತ್ತು 9ನೇ ಶ್ರೇಯಾಂಕದ ಗ್ರೀಸ್ನ ಮರಿಯಾ ಸಕ್ಕರಿ 2ನೇ ಸುತ್ತಿಗೆ ತಲುಪಿದ್ದಾರೆ. ಗೌಫ್ 6-1, 6-2 ಸೆಟ್ಗಳಿಂದ ಕ್ಯಾರೋಲಿನ್ ಡೊಲೆಹೈಡ್ ಅವರನ್ನು ಸೋಲಿಸಿದರು.